ನಮಸ್ಕಾರ. ದೇಶದೆಲ್ಲೆಡೆ ಈಗ ಚುನಾವಣಾ ಜ್ವರ. ಮತದಾರ ಪ್ರಭುಗಳನ್ನ ತಮ್ಮತ್ತ ಸೆಳೆಯಲು ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಆಯೋಗದ ಕಣ್ಣಿಗೆ ಮಣ್ಣೆರಚಿ ಜನರಿಗೆ ಹಣ ಮದ್ಯ ಸರಬರಾಜು ಮಾಡೋಕೆ ವಿವಿಧ ರೀತಿಯ ಟ್ರಿಕ್ಸ್ಗಳನ್ನು ಬಳಸುತ್ತಿದ್ದಾರೆ. ಪೊಲೀಸರ ಮತ್ತು ಚುನಾವಣಾ ಅಧಿಕಾರಿಗಳ ಕಣ್ತಪ್ಪಿಸಿ ನಡೀತಾ ಇರುವ ಅಕ್ರಮಗಳ ಆ ಸ್ಟೋರಿ ಎಲ್ಲಿದೆ ನೋಡಿ. ಮನೆ ಮನೆಗೆ 1,000 2,000 ಹಣ ಕೊಟ್ಟರೆ ವೇಟ್ ಆಗೋದು ಇಲ್ಲ, ಆಗೋದೇ ಇಲ್ಲ, ಏನು ಅವನೇನು ಇದು ಮಾಡೋದಿಲ್ಲ. ಈ ಎಲೆಕ್ಷನಲ್ಲಿ ಹವಾಲಾ ದುಡ್ಡು ಏನಿದೆ ಫಾರಿನ್ ಲೈಕ್ ದುಬೈಯಿಂದ ಬರ್ತಾ ಇರೋದು more than 5,000 crores ಈಗ ಇನ್ವೆಸ್ಟ್ ಆಗ್ತಾ ಇದೆ ಇದರಲ್ಲಿ ಹವಾಲಾದಲ್ಲಿ. ಅದನ್ನು ಹೇಗೆ ರಿಟರ್ನ್ ಮಾಡಬೇಕು ಅನ್ನೋದು ಆ ತಗೊಂಡವ್ರಿಗೂ ಗೊತ್ತು, ಕೊಟ್ಟಿರೋರ್ಗೂ ಗೊತ್ತು. ಅದನ್ನು ಬರ್ತಾ ಯಾಕಂದರೆ ಸಾಕಷ್ಟು ಕೆಲಸಗಳು ಮಾಡ್ಕೊಂಡ್ಬಿಡ್ತಾರೆ ಗೌರ್ಮೆಂಟಿಂದ. ಯಾಕಂದರೆ ಸ್ಟೇಟ್ ಗೌರ್ಮೆಂಟಿಂದ ಕೆಲಸ ಆಗೋದಕ್ಕೂ ಯೂನಿಯನ್ ಗೌರ್ಮೆಂಟಲ್ಲಿ ಕೆಲಸ ಆಗೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಯಾವಾಗ ಯೂನಿಯನ್ ಗೌರ್ಮೆಂಟ್ ಎಲೆಕ್ಟೆಡ್ ಆಗ್ಬಿಟ್ರು ಆಗ ಅವ್ರಿಗೆ ಎಷ್ಟು ಕೆಲಸಗಳು ಬೇಕಾದ್ರೂ ಮಾಡಿಸ್ಕೊಂಡ್ಬಿಡ್ತಾರೆ. ಎಸ್, ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಹೇಳೋ ಪ್ರಕಾರ ದೇಶದಲ್ಲಿ ಈಗ ನಡೆಯುತ್ತಿರೋದಲ್ಲ ಇದೆ. ಇದಕ್ಕೆ ಲೋಕಸಭಾ ಚುನಾವಣಾ ಕಣದ ಈ ಅಬ್ಬರವೇ ಸಾಕ್ಷಿ. ಈಗಾಗಲೇ ಲೋಕಸಭಾ ಚುನಾವಣೆ ಶುರುವಾಗಿದೆ. ಚುನಾವಣಾ ಆಯೋಗ ಇಂತಿಷ್ಟೇ ಚುನಾವಣಾ ವೆಚ್ಚ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದಾಗಿದೆ. ಆದ್ರೆ ಬಕಾಸುರನ ಹೊಟ್ಟೆಗೆ ಅರೆಮಜ್ಜಿಗೆ ಸಾಕ. ಇಂಥ ಧೋರಣೆ ನಮ್ಮ ಜನಪ್ರತಿನಿಧಿಗಳದ್ದು. ಎಲ್ಲ ಚುನಾವಣೆಗಳಲ್ಲೂ ವೋಟನ್ನ ಸೆಳೆಯಲು ಉಪಯೋಗಿಸೋ ಮಾನದಂಡ ಅಂದ್ರೆ ಅದು ಹಣ ಕಣ್ರಿ. ಅದರಲ್ಲೂ ಚುನಾವಣೆಗಳಿಗಾಗಿ ಕಾಯ್ತಾ ಕೂತಿದ್ದ ಪುಡಾರಿಗಳಿಗಂತೂ ಎಲೆಕ್ಷನ್ ಬಂತು ಅಂದ್ರೆ ಅದು ಹಬ್ಬವೇ ಸರಿ. ಜನ ದುಡ್ಡು ತಕೊಂಡು ವೋಟ್ ಮಾಡೋ ಮನೋಭಾವವೇ ಕಣ್ರಿ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ. ಆಯೋಗದ ಕಣ್ಣಿಗೆ ಮಣ್ಣೆರಚುತ್ತಿರುವ ಅಭ್ಯರ್ಥಿಗಳು ಕಣ್ತಪ್ಪಿಸಿ ಸರಬರಾಜಾಗುತ್ತೆ ಕೋಟಿ ಕೋಟಿ ಹಣ. ಕಳೆದ ಬಾರಿಯ ಲೋಕಸಭಾ ಚುನಾವಣೆ ವೇಳೆ ಸಾವಿರಾರು ಕೋಟಿ ಅಕ್ರಮ ಹಣವನ್ನ ಸೀಜ್ ಮಾಡಿದ್ದಾಗಿತ್ತು. ಈ ಬಾರಿಯ ಚುನಾವಣಾ ಪ್ರಕ್ರಿಯೆ ಇನ್ನೂ ಈಗಷ್ಟೇ ಶುರುವಾಗಿದೆ. ಅದಾಗಲೇ ದೇಶದಾದ್ಯಂತ ಕೋಟ್ಯಂತರ ರೂಪಾಯಿ ಹಣ ಚುನಾವಣಾ ಅಧಿಕಾರಿಗಳ ವಶದಲ್ಲಿದೆ. ಇಷ್ಟೆಲ್ಲ ಪೊಲೀಸ್ ಸೆಕ್ಯೂರಿಟಿ ಚೆಕ್ ಪೋಸ್ಟ್ಗಳು, ಚುನಾವಣಾ ಅಧಿಕಾರಿಗಳ ತಂಡ ಅಕ್ರಮ ತಡೆಯುವ ಸಲುವಾಗಿ ಟೊಂಕ ಕಟ್ಟಿ ನಿಂತಿದ್ರು. ಹಣ ಚೆಕ್ ಪೋಸ್ಟ್ಗಳಿಂದ ಪೊಲೀಸರ ಕಣ್ತಪ್ಪಿಸಿ ಜನರ ಕೈ ತಲುಪ್ತಿದೆ. ಆಂಬ್ಯುಲೆನ್ಸ್ ವಾಹನಗಳಲ್ಲಿ ಹಣ ಸರಬರಾಜು. ಚುನಾವಣಾ ಸಂದರ್ಭಗಳಲ್ಲಿ ಸಹಜವಾಗಿಯೇ ಹಣ ಸರಬರಾಜು ತಡೆಯೋಕೆ ವಿಚಕ್ಷಣ ಜಾಗೃತ ದಳ ಕಾರ್ಯಾಚರಣೆ ನಡೆಸುತ್ತೆ. ಆದರೆ ಇವರ ಕಣ್ತಪ್ಪಿಸಿ ಹಣ ಸರಬರಾಜು ಮಾಡೋದಕ್ಕೆ ರಾಜಕೀಯ ಮುಖಂಡರು ಆಂಬ್ಯುಲೆನ್ಸ್ ವಾಹನಗಳನ್ನ ಬಳಸಿಕೊಳ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಆಂಬ್ಯುಲೆನ್ಸ್ ವಾಹನಗಳಲ್ಲಿ ಕೋಟಿಗಟ್ಟಲೆ ಹಣ ಸಾಗಣೆ ಆಗಿದೆ ಅನ್ನೋ ಮಾತಿದೆ. ಹೀಗೆ ಸಾಗಣೆ ಮಾಡಿದ್ರೆ ಯಾರಿಗೂ ಅನುಮಾನ ಬರೋಲ್ಲ ಅನ್ನೋ ಲೆಕ್ಕಾಚಾರ ರಾಜಕೀಯ ನಾಯಕರದ್ದು. ಎಲೆಕ್ಷನ್ ಸಂದರ್ಭಗಳಲ್ಲಿ ಖರ್ಚಾಗುವ ಎಲ್ಲಾ ವೆಚ್ಚಗಳಿಗೂ ದಾಖಲೆ ಸಲ್ಲಿಸಬೇಕಾಗುತ್ತೆ. ಎಲೆಕ್ಷನ್ ಕಮಿಷನ್ ಅಭ್ಯರ್ಥಿಗಳಿಗೆ ನಿಗದಿಪಡಿಸೋ ಇಂತಿಷ್ಟೇ ಹಣ ಪ್ರಚಾರದ ಯಾವ ಮೂಲೆಗೂ ಸಾಕಾಗೋಲ್ಲ.
ಬೆಂಗಳೂರಿನ ಬಿಬಿಎಂಪಿ ಚುನಾವಣೆಯಲ್ಲೇ ವಾರ್ಡ್ ಒಂದಕ್ಕೆ ಕೋಟಿಗಟ್ಟಲೆ ಲೆಕ್ಕದಲ್ಲಿ ಖರ್ಚಾಗಿತ್ತು ಅನ್ನೋ ವಾಸ್ತವ ಕಣ್ಣೆದುರಿಗಿದ್ದಾಗಲೇ ಎಂಪಿ ಚುನಾವಣೆಯಲ್ಲಿ ಇನ್ಯಾವ ಪರಿ ಹಣ ಖರ್ಚಾಗ್ತಿರಬೇಕು ನೀವೇ ಊಹೆ ಮಾಡಿ. ಈಗ ಪೊಲೀಸ್ ವೆಹಿಕಲ್ಸು ಸಸ್ಪಿಷನ್ ಯಾರನ್ನ ಒಬ್ರು ನೋಡ್ಬಿಟ್ರು ಅಂತ ಹೇಳಿದ್ರೆ, ಯಾಕಂದರೆ ಪೊಲೀಸ್ ವೆಹಿಕಲ್ಸಲ್ಲಿ ಸಾಕಷ್ಟು ಮೂವ್ ಆಗ್ತಾ ಇದೆ ಅನ್ನೋದನ್ನು ಇದು ಏನೋ ಒಂದು ಮಾತು ಬಂದಿದೆ. ಈಗ ಆಲ್ರೆಡಿ ಕೆಲವು ವೆಹಿಕಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಇವನ್ ಇನ್ಕ್ಲೂಡಿಂಗ್ ಪೊಲೀಸ್ ವೆಹಿಕಲ್ಸು, ಆ್ಯಂಬುಲೆನ್ಸು, ಇದರಲ್ಲಿ ಮಾಡ್ತಾಯಿದ್ರೆ ಮಾಡ್ಬೋದಲ್ಲ. ಯಾಕಂದರೆ 108 ಈಗ ಊರಲ್ಲಿ ಒಂದೊಂದು ತಾಲೂಕಾದಲ್ಲೂ ಇದೆ 108. ಹೇಳೋಕ್ಕಾಗಲ್ಲ, ಮೇಲ್ಗಡೆ ರೈಟ್ ಹಾಕ್ಕೊಂಡು ಸಿಗ್ನಲ್ ಹಾಕ್ಕೊಂಡು ಅವನು ಹೊರಟ್ಬಿಟ್ಟ ಅಂತ ಹೇಳಿದ್ರೆ ಯಾರನ್ನ ಪೇಷಂಟ್ಗಳು ಮಲಗಿಸ್ಬಿಟ್ಟಿದ್ದೆ, ಪೇಷಂಟ್ ಥರ ಮಲಗಿಸಿದೆ, ಅದ್ರ ಮೇಲೆ ದುಡ್ಡು ಇಟ್ಕೊಂಡು ಕೆಳಗಡೆ ದುಡ್ಡು ಇಟ್ಟರು ಅದನ್ನು ಹೊಟ್ಟೋಗ್ಬಿಡ್ತಾನೆ. ಅದೇ ಹೇಳೋಕ್ಕಾಗಲ್ಲ ಅದು. ಯಾಕಂದರೆ ರಿಸರ್ವ್ ಯಾವುದಾನ ಒಂದು ಕಡೆ ನಾವು ಇದರಲ್ಲಿ ರಂಗೋಲಿಗೆಲ್ಲ ಹೊಡಿತೀವಿ ಅಂತಲೇ ಅವ್ರು ಚಾಪೆ ಕೆಳಗಡೆ ನುಗ್ಬಿಡ್ತಾರೆ. ವಾಟರ್ ಟ್ಯಾಂಕ್ ಮೂಲಕ ಹಣ ವರ್ಗಾವಣೆ. ಆಂಬುಲೆನ್ಸ್ ವಾಹನಗಳಲ್ಲಿ ಮಾತ್ರವಲ್ಲ, ಯಾರಿಗೂ ಸಂದೇಹ ಬರಬಾರದಂತ ನೀರಿನ ಟ್ಯಾಂಕರ್ಗಳಲ್ಲೂ ಹಣ ಮತ್ತಿತರ ಸಾಮಗ್ರಿಗಳನ್ನ ಸರಬರಾಜು ಮಾಡಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಸಹಜ. ಹೀಗಾಗಿ ನೀರು ಸರಬರಾಜು ಮಾಡುವ ನೆಪದಲ್ಲಿ ಮತದಾರರಿಗೆ ಹಣ ತಲುಪಿಸಲಾಗುತ್ತೆ. ಯಾರಿಗೂ ಅನುಮಾನ ಬಾರದೆ ಹಣ ಸಾಗಿಸುವ ಮಾರ್ಗಗಳಲ್ಲಿ ಇತ್ತೀಚೆಗೆ ನಮ್ಮ ನಾಯಕರು ಆಯ್ಕೆ ಮಾಡಿಕೊಂಡಿರೋ ಸುಲಭ ಮಾರ್ಗಗಳಲ್ಲಿ ವಾಟರ್ ಟ್ಯಾಂಕರ್ಗಳು ಕೂಡ ಒಂದು. ಸಾರ್ವಜನಿಕ ವಾಹನಗಳಲ್ಲಿ ಸಾಗಣೆ. ಸಾರ್ವಜನಿಕ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ಸಹಜವಾಗಿಯೇ ಜನಸಂದಣಿ ಹೆಚ್ಚಾಗಿರುತ್ತೆ. ಇದನ್ನೇ ಸದುಪಯೋಗ ಮಾಡಿಕೊಳ್ಳುವ ರಾಜಕಾರಣಿಗಳು ಲಗೇಜ್ ಮಾದರಿಯಲ್ಲಿ ಹಣ ಮತ್ತಿತರ ಗಿಫ್ಟ್ ಐಟಂಗಳನ್ನ ಸಾಗಿಸ್ತಾರೆ. ಇಷ್ಟೇ ಅಲ್ಲ, ನಮ್ಮ ನೀತಿಗೆಟ್ಟ ರಾಜಕಾರಣಿಗಳು ಮತದಾರರಿಗೆ ಪುಡಿಗಾಸು ನೀಡಿ 5 ವರ್ಷ ದೇಶ ಲೂಟಿ ಮಾಡಲು ಇನ್ನೂ ಹಲವು ಕಳ್ಳ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಆ ಕಳ್ಳ ಮಾರ್ಗಗಳು ಯಾವುದು ಗೊತ್ತಾ? ಕೆಲ ಖಾಸಗಿ ಬ್ಯಾಂಕ್ಗಳು ಕೂಡ ಕೋಟಿಗಟ್ಟಲೆ ಹಣವನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸರಬರಾಜಾಗಲು ವೇದಿಕೆ ಕಲ್ಪಿಸಿಕೊಟ್ಟಿವೆ.